ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ರಾಜ್ಯದಲ್ಲಿ ಸದ್ಯ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇರುವಂತಹ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಈ ಬಗ್ಗೆನೇ ಅಂದರೆ ರೇಷನ್ ಕಾರ್ಡ್ ಬಗೆಗಿನ ಸಾಕಷ್ಟು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ನಾನು ಲಾಸ್ಟ್ ಮಂತ್ ಒಂದು ತಿಂಗಳ ಹಿಂದೆ ಅಕ್ಟೋಬರ್ 22ನೇ ತಾರೀಕಿನ ಈ ಬಗ್ಗೆ ವಿಚಾರವನ್ನು ತಿಳಿಸಿದ್ದೆ. ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಆಲ್ರೆಡಿ 3 ಲಕ್ಷದಷ್ಟು ರೇಷನ್ ಕಾರ್ಡ್ ರದ್ದಾಗಿತ್ತು. ಟೋಟಲ್ 21 ಲಕ್ಷದಷ್ಟು ರೇಷನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಅದರ ಜೊತೆಗೆ ನಿಮ್ಮ ಒಂದು ಮೊಬೈಲ್ನಲ್ಲೇ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕೂಡ ನಾನು ವಿಚಾರವನ್ನು ತಿಳಿಸಿದ್ದೆ. ಆದರೆ ಈಗ ಒಂದು ತಿಂಗಳ ನಂತರ ಎಲ್ಲ ಕಡೆ ಇದು ಹೆಚ್ಚು ಸುದ್ದಿ ಆಗ್ತಾಯಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ವೈರಲ್ ಆಗ್ತಾಯಿದೆ. ನಾನು ಇವತ್ತಿನ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಯಾಕಂದರೆ ತುಂಬ ಜನ ಪಾಪ ಅರ್ಹರಿದ್ರೂ ಕೂಡ ಅವ್ರದ್ದು ರೇಷನ್ ಕಾರ್ಡ್ಗಳು ರದ್ದಾಗ್ತಾಯಿದೆ. ಅವರೆಲ್ಲ ಏನು ಮಾಡಬೇಕು ಏನು ಅಂತ ಅಂದ್ಬಿಟ್ಟು ವಿಚಾರವನ್ನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರ್ದೆಲ್ಲ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ, ಅದಕ್ಕಿರುವಂತಹ ಮಾನದಂಡಗಳೇನು ಅದೆಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ರೇಷನ್ ಕಾರ್ಡನ್ನು ಸದ್ಯ ರಾಜ್ಯ ಸರ್ಕಾರ ರದ್ದು ಮಾಡ್ತಾ ಇತ್ತು. ಆದರೆ ಈಗಿನ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದರೆ ಕೇಂದ್ರ ಸರ್ಕಾರದ ಕಡೆಯಿಂದನೂ ಕೂಡ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಇನ್ನು ನಮ್ಮ ಒಂದು ರಾಜ್ಯದ ವಿಚಾರಕ್ಕೆ ಬಂದರೆ ಟೋಟಲ್ 21 ಲಕ್ಷದಷ್ಟು ಅನರ್ಹರ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಕೂಡ ವಿಚಾರ ತಿಳಿಸಿದ್ದಾರೆ. ಇನ್ನು ಆಲ್ರೆಡಿ ಕೂಡ ವಿಡಿಯೋ ನೋಡ್ತಿರುವಂತಹ ಸಾಕಷ್ಟು ಜನರ ಕಾರ್ಡ್ಗಳು ರದ್ದಾಗಿರುವಂತಹ ಸಾಧ್ಯತೆ ಇದೆ. ಇನ್ನು ಯಾರ್ಯಾರ ಕಾರ್ಡ್ಗಳು ರದ್ದಾಗುತ್ತೆ, ಇನ್ನು ಪ್ರೊಸೀಜರ್ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಯಾರ್ಯಾರ ಕಾರ್ಡ್ಗಳು ರದ್ದಾಗುತ್ತೆ ಅಂದರೆ ಮಾನದಂಡಗಳ ವಿಚಾರಕ್ಕೆ ಬರೋದಾದರೆ ಈಗ ಸದ್ಯಕ್ಕೆ ರದ್ದು ಮಾಡಿರುವಂಥದ್ದು ಪ್ರತಿ ತಿಂಗಳು 450 ರೂಪಾಯಿಗಿಂತ ಹೆಚ್ಚಿಗೆ ಕರೆಂಟ್ ಬಿಲ್ ಯಾರಿಗೆಲ್ಲ ಬರುತ್ತೋ ಅವರ ಒಂದು ರೇಷನ್ ಕಾರ್ಡ್ BPL ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಜೊತೆಗೆ 7.5 ಎಕರೆ ಕೃಷಿ ಭೂಮಿಗಿಂತ ಹೆಚ್ಚಿಗೆ ಕೃಷಿ ಭೂಮಿ ಇರುವಂತಹ ರೈತರ ಒಂದು BPL ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಅದರ ಜೊತೆಗೆ ಜೀವನ ನಡೆಸೋದಕ್ಕೆ ಒಂದು ಯೆಲ್ಲೋ ಬೋರ್ಡ್ ವಾಹನ ಅಷ್ಟೇ, ಒಂದು ಮಾತ್ರ ತಾವೇ ಜೀವನ ನಡೆಸೋದಕ್ಕೆ ಜೀವನೋಪಾಯಕ್ಕಾಗಿ ಇರುವಂತಹ ಒಂದು ಯೆಲ್ಲೋ ಬೋರ್ಡ್ ವಾಹನವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ 100cc ಹೆಚ್ಚಿಗೆ ಇರುವಂತಹ ವೆಹಿಕಲ್ಗಳನ್ನು ಇಟ್ಕೊಂಡಿದ್ರೆ, ವೈಟ್ ಬೋರ್ಡ್ ಕಾರ್ ಆಗಿರ್ಬೋದು ಅಥವಾ ಯೆಲ್ಲೋ ಬೋರ್ಡ್ದು 2 ಕಾರ್ ಇಟ್ಕೊಂಡಿರೋರಾಗಿರ್ಬೋದು, ಅವರೆಲ್ಲರ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡು ರದ್ದಾಗುತ್ತೆ. ಅದರ ಜೊತೆಗೆ ಗುತ್ತಿಗೆದಾರರಾಗಿರ್ಬೋದು, APMC ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಕಮಿಷನ್ ಏಜೆಂಟ್ಗಳಾಗಿರ್ಬೋದು, ಅವರೆಲ್ಲರ ಕಾರ್ಡ್ ಕೂಡ ರದ್ದಾಗಿದೆ, ಆಲ್ರೆಡಿ ರದ್ದಾಗಿದೆ, ಜೊತೆಗೆ ರದ್ದು ಆಗ್ತಾನೂ ಇದೆ. ಸೊ ಈ ಬಗ್ಗೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ತುಂಬ ವಿಪರೀತವಾಗಿ ಚರ್ಚೆ, ಪರವಿರೋಧಗಳ ಚರ್ಚೆ ಹೆಚ್ಚಾಗಿರೋ ಕಾರಣ ಮುಖ್ಯಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನಂದರೆ ಅದು ಸರ್ಕಾರಿ ನೌಕರರು ಅಂದರೆ ಗೌರ್ಮೆಂಟ್ ಎಂಪ್ಲಾಯಿಗಳು ಮತ್ತು IT ಪೇ ಮಾಡ್ತಾ ಇರೋವಂಥವ್ರನ್ನ ಹೊರತುಪಡಿಸಿ ಇನ್ಯಾರ ಒಂದು BPL ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಅನರ್ಹರ BPL ಕಾರ್ಡ್ ರದ್ದತಿ ಮಾಡುವಂತಹ ವಿಚಾರವನ್ನು ರಾಜ್ಯ ಸರ್ಕಾರ ಆ ಒಂದು ಅಭಿಯಾನವನ್ನು ಶುರು ಮಾಡಿದೆ. ಆ ಒಂದು ಅಭಿಯಾನದ ವಿರುದ್ಧ ಈಗ ಸದ್ಯಕ್ಕೆ ವಿರೋಧ ಪಕ್ಷ ಆಗಿರ್ಬೋದು, ಕೆಲವೊಂದು ಸಾಮಾನ್ಯ ಜನರದು ಅರ್ಹರದು ಕೂಡ BPL ಕಾರ್ಡ್ ರದ್ದಾಗಿದೆಯಲ್ಲ, ಅವರೆಲ್ಲ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರೋ ಕಾರಣ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರಿಗೆ BPL ಕಾರ್ಡ್ ನೀಡಿದ್ದಾರೆ, ಅದನ್ನು ಮಾತ್ರ ರದ್ದುಪಡಿಸಿ ಅದನ್ನು APLಗೆ ಪರಿವರ್ತನೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ಅದನ್ನು ಬಿಟ್ಟು ಇನ್ಯಾರದೇ ರೀತಿಯಾದಂತಹ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ದರೆ ತಕ್ಷಣ ಅದನ್ನು ವಾಪಸ್ ನೀಡುವಂತೆ ಕೂಡ ಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಸೊ ಇದನ್ನು ಹೊರತುಪಡಿಸಿ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸು IT ಪೇ ಮಾಡೋರು ಹೊರತುಪಡಿಸಿ ಮಿಕ್ಕಂತಹ ಈ ಒಂದು ಮಾನದಂಡಗಳನ್ನು ಅಂದರೆ ಎಲೆಕ್ಟ್ರಿಕ್ ಬಿಲ್ ಆಗಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು ಮತ್ತು ಯೆಲ್ಲೋ ಬೋರ್ಡ್ ಈ ರೀತಿ ಎಲ್ಲ ಏನು ರದ್ದು ಮಾಡಿದ್ದಾರೆ ಅವ್ರದ್ದೆಲ್ಲ ವಾಪಸ್ ಸಿಗಬಹುದು, ಬಟ್ ಗ್ಯಾರಂಟಿ ಇಲ್ಲ. ಮುಖ್ಯಮಂತ್ರಿಗಳ ಸೂಚನೆಗಳು ಕೊಟ್ಟಿರೋ ಪ್ರಕಾರ ಈ ರೀತಿ ಒಂದು ಮಾನದಂಡಗಳಿಗೆ ಯಾರ್ದಾದ್ರು BPL ಕಾರ್ಡು ರದ್ದಾಗಿದ್ದರೆ ಅವ್ರದ್ದು ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಬಟ್ ಅವರ ಆದೇಶವನ್ನಂತೂ ನೀಡಿದ್ದಾರೆ. ಇನ್ನು ಇದನ್ನು ಬಿಟ್ಟರೆ DK ಶಿವಕುಮಾರ್ ಅವರು ಕೂಡ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಈ ಬಗ್ಗೆನೇ ಮಾತನಾಡಿ ಏನಂತಂದರೆ ಅನರ್ಹರ BPL ಕಾರ್ಡನ್ನು ರದ್ದುಪಡಿಸಿದರೆ ಅದು ಯಾವುದೇ ಕಾರಣಕ್ಕೂ ಅದು ಮತ್ತೆ ವಾಪಸ್ ಬರೋದಿಲ್ಲ. ಆದರೆ ಅರ್ಹರ ಒಂದು BPL ಕಾರ್ಡ್ ಏನಾದರೂ ಒಂದು ರದ್ದಾಗಿದ್ದರೆ ಅದನ್ನು ಖಂಡಿತವಾಗ್ಲೂ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮೊಂದು ಸರ್ಕಾರ ಇರೋದೇ ಬಡವರ ಪರವಾಗಿ, ಯಾವುದೇ ರೀತಿಯಾದಂಥ ನಿಜವಾಗಿ ಇರುವಂತಹ ಬಡವರಿಗೆ ಅನ್ಯಾಯ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾರು ಕೂಡ ಆತಂಕವನ್ನು ಪಡಬೇಕಾಗಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ರದ್ದಾಗಿರುವಂತಹ BPL ಕಾರ್ಡ್ಗಳ ಬಗ್ಗೆ ಸ್ಥಳೀಯ ಶಾಸಕರಿಗೆ ಅಲ್ಲಿ ಕ್ಷೇತ್ರದ ಶಾಸಕರಿಗೆ ಮಾಹಿತಿಯನ್ನು ಕಳಿಸ್ಕೊಡ್ತೀವಿ. ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಇರುವಂತಹ ಸ್ಥಳೀಯ ಸಮಿತಿಗಳ ಟೀಮನ್ನು ರೆಡಿ ಮಾಡ್ತಾರೆ. ಟೀಮನ್ನು ರೆಡಿ ಮಾಡಿ ಆ ಒಂದು ತಂಡ ಮನೆಗೆ ಭೇಟಿಯನ್ನು ನೀಡುತ್ತೆ. ಮನೆಗೆ ಬಂದು ಯಾವುದಾದ್ರೂ ಅರ್ಹರ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಅಂಥವರಿಗೆ BPL ಕಾರ್ಡನ್ನು ಕೊಡಿಸುವಂತಹ ಕೆಲಸ ಮಾಡ್ತಾರೆ ಅಂತ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ ಅಷ್ಟೇ. ಅದು ಅನುಷ್ಠಾನಕ್ಕೆ ಬರುತ್ತೋ ಇಲ್ವೋ ಅನ್ನೋದಂತೂ ಗೊತ್ತಿಲ್ಲ, ಬಟ್ ಈ ರೀತಿ ಮಾಡ್ತೀವಂತ ವಿಚಾರವನ್ನಂತೂ ತಿಳಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ವಿಚಾರಕ್ಕೆ ಬಂದರೆ ರಾಜ್ಯ ಸರ್ಕಾರ BPL ಕಾರ್ಡ್ಗಳನ್ನು ಏನು ರದ್ದು ಮಾಡ್ತಾ ಇದೆ, ಇದು ತುಂಬ ವಿಪರೀತವಾದಂತಹ ಬಿಸಿ ಚರ್ಚೆ ಅಂತೂ ಆಗಿದೆ. ಈಗ ಕೇಂದ್ರ ಸರ್ಕಾರವು ಕೂಡ BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಸಚಿವಾಲಯದಿಂದನೇ ಅಧಿಕೃತವಾಗಿ ಇನ್ಫಾರ್ಮೇಷನ್ ಕೂಡ ಬಂದಿದೆ. ದೇಶವ್ಯಾಪಿ ಒಟ್ಟು
5,80,00,000 ನಕಲಿ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದೀವಿ ಅಂತಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಧಾರ್ ವೆರಿಫಿಕೇಷನ್ ಮತ್ತು EKYC ಮೂಲಕ ಪತ್ತೆಯನ್ನು ಮಾಡ್ತಾ ಇದ್ದಾರೆ. ಇದು ಬಂದು IT ಪೇ ಮಾಡೋಂಥವ್ರು ಗೌರ್ನಮೆಂಟ್ ಎಂಪ್ಲಾಯೀಸ್ ಇದ್ದರೆ ಅಂಥವ್ರನ್ನ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದು ನಕಲಿ ಅನರ್ಹರು ಯಾರ್ಯಾರೆಲ್ಲ ಇದ್ದರು ಆಧಾರ್ ವೆರಿಫಿಕೇಷನ್ ಮತ್ತು EKYC ಮೂಲಕ ರದ್ದು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕೂಡ ಮಾಹಿತಿಯನ್ನು ತಿಳಿಸಿದೆ. ಕೇಂದ್ರ ಸರ್ಕಾರದ ಕಡೆಯಿಂದ ದೇಶಾದ್ಯಂತ ರೇಷನ್ ಕಾರ್ಡ್ಗಳ ಡಿಜಿಟಲೀಕರಣ ಮಾಡೋದರ ಮೂಲಕ ಪಡಿತರ ವ್ಯವಸ್ಥೆಯಿಂದ ಟೋಟಲು 5,80,00,000 ಅಕ್ರಮ ಪಡಿತರ ಚೀಟಿಯನ್ನು ರದ್ದುಪಡಿಸಲಾಗಿದೆ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ತಿಳಿಸಿದೆ. ಜೊತೆಗೆ ಈ ರೀತಿಯಾಗಿ ಮಾಡಿರುವಂಥದ್ದು ಜಾಗತಿಕ ಆಹಾರ ಭದ್ರತಾ ಖಾತರಿ ಯೋಜನೆ ಅದನ್ನು ಜಾರಿಯಲ್ಲಿ ಹೊಸದೊಂದು ಮೈಲುಗಲ್ಲು ಅಂತ ಕೂಡ ಹೇಳಿದ್ದಾರೆ. ಈ ಕುರಿತು ಕೇಂದ್ರ ಸರ್ಕಾರದ ಸಚಿವಾಲಯದಿಂದನೇ ಅಧಿಕೃತವಾಗಿ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಪಡಿತರ ವ್ಯವಸ್ಥೆಯ ಮೂಲಕ ಟೋಟಲು 80.6 ಕೋಟಿ ಜನರಿಗೆ ಪ್ರತಿ ತಿಂಗಳು ಕೂಡ ಆಹಾರವನ್ನು ವಿತರಿಸಲಾಗ್ತಿದೆ. ಅಂದರೆ ಈಗ ಪ್ರತಿ ತಿಂಗಳು ನಿಮ್ಮ ಒಂದು ರೇಷನ್ ಏನು 5 kg ಅಕ್ಕಿ ಬರುತ್ತಲ್ಲ ಒಬ್ಬೊಬ್ಬರಿಗೆ ಅದು ಕೊಡ್ತಾ ಇರೋವಂಥದ್ದು ಕೇಂದ್ರ ಸರ್ಕಾರ, ಇನ್ನು 5 kgಗೆ ದುಡ್ಡು ಕೊಡ್ತಾ ಇರೋವಂಥದ್ದು ನಮ್ಮ ಒಂದು ರಾಜ್ಯ ಸರ್ಕಾರ. ಸೊ ಈಗ 5 kg ಏನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆ ಒಂದು ಪಡಿತರ ಏನಾಗುತ್ತೆ ಇನ್ಮೇಲೆ ಯಾರು ಅನರ್ಹರಿದ್ದರೂ ಅವ್ರಿಗೆಲ್ಲರಿಗೂ ಕೂಡ ಸ್ಟಾಪ್ ಆಗುತ್ತೆ. ಇದುವರೆಗೂ 80.6 ಕೋಟಿ ಜನರಿಗೆ ಪ್ರತಿ ತಿಂಗಳು ಕೂಡ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಆದರೆ ಈಗ ಆಧಾರ್ ಆಧಾರಿತ ದೃಢೀಕರಣ ಮತ್ತು EKYC ಪರಿಶೀಲನೆ ಮೂಲಕ ಟೋಟಲ್ 5,80,00,000 ಅಕ್ರಮ ಪಡಿತರ ಚೀಟಿಯನ್ನು ರದ್ದುಪಡಿಸಲಾಗಿದೆ. ಇನ್ನು ಈ ಕೆಲಸ ಪಡಿತರ ಸೋರಿಕೆ ತಡೆಯುವ ಜೊತೆಗೆ ಅರ್ಹರಿಗೆ ಆಹಾರ ವಸ್ತುಗಳ ಲಭ್ಯತೆ ಇನ್ನಷ್ಟು ಖಚಿತಪಡಿಸಿದೆ. ಅಂದರೆ ಅನರ್ಹರನ್ನ ತೆಗೆದಾಕಿ ಅರ್ಹರಿಗೆ ಫಲಾನುಭವಿಗಳಿಗೆ ತಲುಪಿಸುವಂತಹ ಇದೊಂದು ಪ್ರಯತ್ನ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಈಗ ಸದ್ಯಕ್ಕೆ ಪಡಿತರ ವಿತರಣೆ ಅಂಗಡಿಗಳಲ್ಲೇ 5.33 ಲಕ್ಷ EPOS ಯಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. EPOS ಯಂತ್ರಗಳ ಮೂಲಕನೇ ಈ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ರೇಷನ್ ತಗೊಳ್ಳೋಕೆ ಹೋದಂತಹ ಸಂದರ್ಭದಲ್ಲೇ ಆಧಾರ್ ದೃಢೀಕರಣವನ್ನು ಮಾಡ್ತಾರೆ. ದೃಢೀಕರಣ ಮಾಡಿದಾಗ ಅವರು ಅನರ್ಹರು ಅನ್ನೋದು ಗೊತ್ತಾಗುತ್ತೆ. ಆಧಾರ್ ಜೊತೆ ಲಿಂಕ್ ಆಗಿರುವಂತಹ ಈ ಥರ ಎಲ್ಲವೂ ಕೂಡ ಮಾಹಿತಿ ಅಲ್ಲಿ ಬಂದಾಗ ನೀವು ಅರ್ಹರಲ್ಲ ಅನ್ನೋದು ಗೊತ್ತಾಗುತ್ತೆ. ಅನರ್ಹರಿದ್ದರೆ ಅಂಥವರ ರೇಷನ್ ಕಾರ್ಡನ್ನು ತಕ್ಷಣ ರದ್ದು ಮಾಡ್ತಾರೆ. ಸದ್ಯ 20.4 ಕೋಟಿ ರೇಷನ್ ಕಾರ್ಡ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಆ ಪೈಕಿ 99.8% ಕಾರ್ಡ್ಗಳಿಗೆ ಆಧಾರ್ ಲಿಂಕ್ ಆಗಿದ್ದಾರೆ. ಇನ್ನು 98.7% ಫಲಾನುಭವಿಗಳ ಮಾಹಿತಿ ಬಯೋಮೆಟ್ರಿಕ್ ಮೂಲಕ ದೃಢೀಕರಿಸಲಾಗಿದೆ. ಸೊ ದೇಶವ್ಯಾಪ್ತಿ 98% ಜನರಿಗೆ ಆಧಾರ್ ದೃಢೀಕರಣದ ಮೂಲಕವೇ ಆಹಾರ ಧಾನ್ಯವನ್ನು ವಿತರಣೆ ಮಾಡಲಾಗ್ತಿದೆ ಅಂತ ಹೇಳಿದೆ. ಜೊತೆಗೆ ಅದೇ ರೀತಿಯಾಗಿ 5.8 ಕೋಟಿ ಏನು ಅನರ್ಹರ BPL ಕಾರ್ಡ್ ರದ್ದಾಗಿದೆ, ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರ ಒಂದು ಆಧಾರ್ ದೃಢೀಕರಣವನ್ನು ಮಾಡಿ ಅನರ್ಹರದ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೇಂದ್ರ ಸರ್ಕಾರದ ಒಂದು ಏನು ಆಧಾರ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಆ ಒಂದು ವಿಚಾರದ ಮಾಹಿತಿಯಾಗಿರುತ್ತೆ. ಸೊ ರೇಷನ್ ಪಡೆಯೋಕ್ಕೆ ಅಂಗಡಿಗೆ ಬರ್ತಾರಲ್ಲ, ಬಂದಾಗಲೇ ಡಿಜಿಟಲ್ ತಪಾಸಣೆ ಮೂಲಕ ನಕಲಿ ಕಾರ್ಡ್ ಪತ್ತೆ ಆಗುತ್ತೆ. ಸೊ ನಮ್ದೇನು ಬಯೋಮೆಟ್ರಿಕ್ ಇರುತ್ತೆ, ಬಯೋಮೆಟ್ರಿಕ್ಕು ಅಥವಾ ಆಧಾರ್ ದೃಢೀಕರಣವನ್ನು ಮಾಡಿ ಆ ಒಂದು ಡಿಜಿಟಲ್ ತಪಾಸಣೆ ಮೂಲಕ ನಕಲಿ ಕಾರ್ಡ್ ಪತ್ತೆ ಆಗುತ್ತೆ. ಆಧಾರ್ ವೆರಿಫಿಕೇಷನ್ EKYC ವಿಧಾನ ಬಳಸಿ ನಕಲಿ ಪಡಿತರ ಚೀಟಿ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಸೊ ಆಲ್ರೆಡಿ ದೇಶಾದ್ಯಂತ 5,33,000 EPOS ಯಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಆ ಒಂದು ಯಂತ್ರಗಳ ಮೂಲಕನೇ ಈ ಒಂದು ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಬಂದರೆ, ಅಂದರೆ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ನಿಂತೋಗುತ್ತಾ ಅಂದ್ಬಿಟ್ಟು ಸಾಕಷ್ಟು ಜನ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೂ BPL ಕಾರ್ಡ್ ರದ್ದಾಗೋದಕ್ಕೂ ಸಂಬಂಧ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೆ APL ಆಗಿರ್ಬೋದು BPL ಆಗಿರ್ಬೋದು ಕಾರ್ಡ್ ಇದ್ದರೆ ಸಾಕು, ಅವರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. IT ಪೇ ಮಾಡೋಂಥವ್ರಿಗೆ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಅದು ಬಿಟ್ಟರೆ APL ಕಾರ್ಡ್ ಇದ್ರೂ ಸರಿಯೇ BPL ಕಾರ್ಡ್ ಇದ್ರೂ ಸರಿಯೇ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಆದರೆ BPL ಕಾರ್ಡ್ ರದ್ದಾದ ಮೇಲೆ ಅದು APL ಆಗಿ ಟ್ರಾನ್ಸ್ಫಾರ್ಮ್ ಆಗಿದ್ದರೆ ಓಕೆ, ಅಥವಾ BPL ಕಾರ್ಡ್ ರದ್ದಾಗ್ಬಿಟ್ಟು ಯಾವುದೂ ಕಾರ್ಡ್ ಇಲ್ಲ ಅನ್ನೋದಾದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಸದ್ಯಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಆಲ್ರೆಡಿ ಹಣ ತಗೋತಾ ಇರೋವಂಥವ್ರು ಕೈ ಬಿಡುವಂತಹ ಸಾಧ್ಯತೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮುಂದೆ ಏನಾಗುತ್ತೆ ಅನ್ನೋದು ಅದರ ವಿಚಾರ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ನೀಡಿರುವಂತಹ ಪ್ರಕಾರ, ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿರೋ ಪ್ರಕಾರ ಸದ್ಯ ರಾಜ್ಯದಲ್ಲಿ BPLಗೆ ಅರ್ಹವಲ್ಲದ ಸುಮಾರು 80,000 ಕಾರ್ಡ್ಗಳನ್ನು ರದ್ದು ಮಾಡುವ ಬದಲು ಅವುಗಳನ್ನು APLಗೆ ವರ್ಗಾವಣೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. 80,000 ಕಾರ್ಡು APLಗೆ ಟ್ರಾನ್ಸ್ಫಾರ್ಮ್ ಆಗಿದೆಯಂತೆ, ಆದರೆ ಇನ್ನಷ್ಟು ಜನದ್ದು ರದ್ದಾಗಿದೆ ಅಂತಲೇ ಬರ್ತಾ ಇದೆ. ಅದ್ರ ಬಗ್ಗೆ ಇನ್ನು ಯಾವ ರೀತಿ ಕ್ರಮ ತಗೋತಾರೆ ಅನ್ನೋಂತಹ ಮಾಹಿತಿ ಇಲ್ಲ. ಸೊ BPLಯಿಂದ APLಗೆ ಕನ್ವರ್ಟ್ ಆಗಿದ್ದರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ. ಬಟ್ ಸಂಪೂರ್ಣವಾಗಿ ರದ್ದಾಗಿದ್ದರೆ ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ಅನ್ನೋದು ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಸೊ ಅನರ್ಹರ BPL ಕಾರ್ಡ್ ರದ್ದಾಗ್ತಾ ಇರೋದು ಒಳ್ಳೆಯ ವಿಚಾರನೇ. ಅನರ್ಹರಿಗೆ ಈ ರೀತಿಯಾದಂತಹ ಸೌಲಭ್ಯಗಳು ಸಿಗಬಾರ್ದು. ಯಾಕಂದರೆ ತುಂಬ ಬಾಡಿಗೆ ಮನೆಗಳು, 3-4 ಬಾಡಿಗೆ ಮನೆಗಳು ಇಟ್ಕೊಂಡಿರೋವಂಥವರೆಲ್ಲ ಈ ಒಂದು BPL ಕಾರ್ಡ್ ಮೂಲಕ ರೇಷನ್ ತಗೊಳ್ಳೋದಾಗಿರ್ಬೋದು, ಬೇರೆ ಬೇರೆ ಸೌಲಭ್ಯ ತಗೊಳ್ಳೋದಾಗಿರ್ಬೋದು, ಆ ರೀತಿಯೆಲ್ಲ ಮಾಡ್ತಾ ಇದ್ದಾರೆ. ಅಂಥವರ ಕಾರ್ಡ್ಗಳು ರದ್ದಾಗಲಿ, ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ. ಆದರೆ ಅರ್ಹರ ಕಾರ್ಡ್ಗಳು ಕೂಡ ಸಾಕಷ್ಟು ಜನರದ್ದು ರದ್ದಾಗ್ತಾ ಇದೆ. ಅಂಥವ್ರಿಗೆ ಏನು ಮಾಡಬೇಕು? ಕೂಲಿ ಮಾಡ್ತಾ ಇರೋಂತಹ BPL ಕಾರ್ಡ್ ಕೂಡ ರದ್ದಾಗ್ತಿದೆ. ಅಂಥವರು ಕೂಡ ಸಾಕಷ್ಟು
ಈ ಮೀಡಿಯಾದಲ್ಲೆಲ್ಲ ಸುದ್ದಿ ಕೂಡ ಆಗಿದೆ. ಅಂಥವರೆಲ್ಲ ಏನು ಮಾಡಬೇಕು, ಅವ್ರಿಗೆ ಏನು ತಪ್ಪು ಮಾಡಿದ್ರು ಈಗ ಅಲಿಬೇಕಾಗುತ್ತೆ. ಅದನ್ನು ಸರಿ ಮಾಡಿಸ್ಕೋಬೇಕು ಅಂತಂದರೆ ಫುಡ್ ಡಿಪಾರ್ಟ್ಮೆಂಟ್ಗೆ ಅಲಿಬೇಕಾಗುತ್ತೆ. ಅಲ್ಲಿಗೆ ಸರಿಯಾಗಿ ಸ್ಪಂದನೆಯನ್ನು ಕೊಡ್ತಾರೆ? ಖಂಡಿತವಾಗ್ಲೂ ಕೊಡಲ್ಲ. ಅವ್ರೇನು ಮಾಡ್ತಾರೆ, ನೀವು IT GST ಪೇ ಮಾಡ್ತಿದ್ದೀರಾ ಅದಕ್ಕೆ ರದ್ದಾಗ್ತಿದೆ ಅಂತ ಹೇಳ್ತಾರೆ. ಮತ್ತು ಅವರು IT ಡಿಪಾರ್ಟ್ಮೆಂಟ್ಗೆ ಅಲಿಬೇಕಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು IT ಪೇ ಮಾಡ್ತಾ ಇಲ್ಲ, GST ಪೇ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ದೃಢೀಕರಣ ಪತ್ರವನ್ನು ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಆ ರೀತಿ ಮಾಡಿಸ್ಕೊಂಬಂದ್ರು ಮತ್ತೆ ತಕ್ಷಣ BPL ಕಾರ್ಡನ್ನು ಕೊಟ್ಬಿಡ್ತಾರಾ? ಇಲ್ಲ, ಅಲ್ಲಿ ಕೂಡ ಉಡಾಫಿಯ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಸೊ ಅರ್ಹರು ಏನು ತಪ್ಪು ಮಾಡಿದರು, ದಯವಿಟ್ಟು ರದ್ದು ಮಾಡಿ, ಅನರ್ಹರದು ರದ್ದು ಮಾಡಿ. ಆದರೆ ಸರಿಯಾಗಿ 1 ತಿಂಗಳಲ್ಲ 2 ತಿಂಗಳಲ್ಲ, ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ ಅನರ್ಹರು, ನಿಜವಾದ ಅನರ್ಹರು ಯಾರಿದ್ದಾರೆ ಅಂಥವರ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಲಿ. ಅರ್ಹರದು ರದ್ದು ಮಾಡಿ ಅವರಿಗೆ ಇಲ್ಲ ಕೂಲಿನಲ್ಲಿ ಮಾಡ್ತಾ ಇರ್ತಾರೆ ಅಂಥವ್ರು ಕೂಲಿನೆಲ್ಲ ಬಿಟ್ಟು ಈಗ ಅಲಿತ ನಿಂತ್ಕೋಬೇಕಾಗುತ್ತೆ. ಆ ಟೆನ್ಷನ್ಗಳು ಅದನ್ನು ತಡೆಯೋ ಶಕ್ತಿ ಅವ್ರಿಗೇನಿರುತ್ತೆ. ಈಗ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಮುಖ್ಯವಾಗಿ ರೇಷನ್ ಜೊತೆಗೆ ಆರೋಗ್ಯದ ವಿಚಾರ ಅಂದರೆ ಚಿಕಿತ್ಸೆಗಾಗಿ ಬಳಸುವಂಥವ್ರು ಕೂಡ ಜಾಸ್ತಿ ಜನ ಇದ್ದಾರೆ. ಅಂಥವರೆಲ್ಲ ಏನು ಮಾಡಬೇಕು, ಏನೋ ಒಂದು ಸೀರಿಯಸ್ ಆಗಿರುವಂತಹ ಚಿಕಿತ್ಸೆ ತಗೋತಾ ಇರ್ತಾರೆ, ತಕ್ಷಣ BPL ಕಾರ್ಡ್ ರದ್ದಾದರೆ ಅವ್ರು ಏನು ಲಕ್ಷಾಂತರ ರೂಪಾಯಿ ಎಲ್ಲ ಕಟ್ಟಿ ಅವರು ಚಿಕಿತ್ಸೆ ತಗೊಳಕ್ಕಾಗುತ್ತಾ? ಸೊ ದಯವಿಟ್ಟು ಸರ್ಕಾರ ಅರ್ಹರ ರೇಷನ್ ಕಾರ್ಡ್ ಯಾರ್ದೆಲ್ಲ ರದ್ದು ಮಾಡಿದೆಯೋ ಅಂಥವ್ರು ಮುತುವರ್ಜಿ ವಹಿಸಿ ತಕ್ಷಣ ಅವರಿಗೆ ರಿಟರ್ನ್ ಮಾಡಿಕೊಟ್ರೆ ಬಹಳ ಒಳ್ಳೆಯದಾಗುತ್ತೆ. ಅನರ್ಹ ಕಾರ್ಡ್ಗಳನ್ನು ಖಂಡಿತ ರದ್ದು ಮಾಡಲಿ. ಇನ್ನು ಮಾನದಂಡಗಳ ವಿಚಾರಕ್ಕೆ ಬರೋದಾದರೆ ವರ್ಷಕ್ಕೆ ಈಗಿರೋ ಸದ್ಯಕ್ಕೆ ಮಾನದಂಡ ಇರುವಂಥದ್ದು ವರ್ಷಕ್ಕೆ 1,20,000ಕ್ಕಿಂತ ಹೆಚ್ಚಿಗೆ ದುಡಿಯುವಂಥವ್ರದ್ದೆಲ್ಲರದು ಕೂಡ ರದ್ದಾಗುತ್ತೆ ಅನ್ನುವಂತಹ ಮಾನದಂಡ ಇದೆ. ಬಟ್ ಆ ಮಾನದಂಡವನ್ನು ಇಟ್ಕೊಂಡು ರದ್ದು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಇರುವಂತಹ ಸದ್ಯದ ಮಾನದಂಡ ಅದೇ. ಅದನ್ನು ಮತ್ತೆ ಪರಿಷ್ಕರಣೆ ಮಾಡಬೇಕು. ಯಾಕಂತಂದರೆ ಈಗ ಗಾರೆ ಕೆಲಸ ಮಾಡೋವಂಥವ್ರು ಆಗಿರ್ಬೋದು, ಕೂಲಿ ಕೆಲಸ ಮಾಡೋವಂಥವ್ರು ಆಗಿರ್ಬೋದು, ತಿಂಗಳಿಗೆ 12,000 13,000 ಅಥವಾ 15,000 ಅಂತೂ ದುಡಿತಾರೆ. ಗಾರೆ ಕೆಲಸಕ್ಕೆ ಹೋದವರು ಸಹ ದುಡಿತಾರೆ. ಹಾಗಂತ ಅವ್ರದ್ದು ವರ್ಷಕ್ಕೆ 1.5 ಲಕ್ಷ ಆದಾಯ ಆಗುತ್ತೆ. ಅಂಥವರೆಲ್ಲ ಬಂದು ಬಡವರಲ್ಲ ಶ್ರೀಮಂತರು ಅಂತ ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಮಾನದಂಡಗಳನ್ನು ಕೂಡ ಸಮಯ ಬದಲಾಗ್ತಾ ಇದ್ದಂಗೆ, ಯಾಕಂದರೆ ರೇಟ್ ಆಗ KG ಅಕ್ಕಿ 15 ರೂಪಾಯಿ 20 ರೂಪಾಯಿ ಇತ್ತು, ಈಗ 30 ರೂಪಾಯಿ ಕೊಟ್ಟರು ಅಕ್ಕಿ ಸಿಗಲ್ಲ. ಸೊ ಅದೇ ರೀತಿಯಾಗಿ ಕೂಲಿಗಷ್ಟೇ ಜಾಸ್ತಿ ಆಗ್ತಾ ಬಂದಿದೆ. ಹಾಗಂತ ಅವರನ್ನೆಲ್ಲ ಶ್ರೀಮಂತರು ಅಂತ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಸೊ ಮಾನದಂಡಗಳನ್ನು ಕೂಡ ದಿನ ಕಳೆದಂತೆ ಮಾನದಂಡಗಳನ್ನು ಕೂಡ ಬದಲಾವಣೆ ಮಾಡಬೇಕಾಗುತ್ತೆ. ಅನರ್ಹರ BPL ಕಾರ್ಡ್ಗಳು ರದ್ದಾಗಲಿ. ಆದರೆ ಅರ್ಹರದು ಈ ಒಂದು ನೆಪದಲ್ಲಿ ಅರ್ಹರ ಕಾರ್ಡ್ಗಳು ಕೂಡ ಅಂದರೆ ಬೇರೆ ಯಾವುದೋ ಹೊರೆಗಳನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅರ್ಹರ BPL ಕಾರ್ಡ್ಗಳನ್ನು ಕೂಡ ರದ್ದು ಮಾಡದೇ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಇದರ ಜೊತೆಗೆ ಕಾರ್ಮಿಕರ ಕಾರ್ಡ್ ಕೂಡ ರದ್ದಾಗುತ್ತೆ ಅನ್ನುವಂತಹ ಒಂದು ಗಾಳಿ ಸುದ್ದಿ ಹಬ್ಬಿದೆ. ಆ ಬಗ್ಗೆ ಕಾರ್ಮಿಕರ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಮಿಕರ ಕಾರ್ಡ್ ಯಾವುದೇ ಕಾರಣಕ್ಕೂ ಅದಕ್ಕೆ ಪರಿಷ್ಕರಣೆ ಮಾಡುವಂತಹ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ, ಯಾವುದೇ ಕಾರಣಕ್ಕೂ ಅದು ರದ್ದಾಗಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಸೊ ಕಾರ್ಮಿಕರ ಕಾರ್ಡ್ ಬಗ್ಗೆ ದಯವಿಟ್ಟು ಯಾವುದೋ ಗಾಳಿ ಸುದ್ದಿಗಳನ್ನು ನಂಬಕ್ಕೆ ಹೋಗ್ಬೇಡಿ. ಅದಕ್ಕೂ ರೇಷನ್ ಕಾರ್ಡ್ಗೂ ಸಂಬಂಧ ಇಲ್ಲ. ಸದ್ಯಕ್ಕೆ ರೇಷನ್ ಕಾರ್ಡ್ಗಳು ಏನು ರದ್ದಾಗ್ತಾ ಇದೆ ಅದ್ರ ಬಗ್ಗೆ ವಿಚಾರವನ್ನು ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಬರೀ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಮೊದಲನೇ ಲಿಂಕ್ ಏನು ಬಂದಿದೆ, ಈ ಬ್ಲೂ ಕಲರ್ ಇದೆಯಲ್ಲ, ಓನ್ಲಿ ಫಾರ್ ಬೆಂಗಳೂರು ಡಿಸ್ಟ್ರಿಕ್ಟ್ಸ್ ಕ್ಲಿಕ್ ಹಿಯರ್ ಅಂತ, ಅಲ್ಲಿ ಬಂದು ಬೆಂಗಳೂರು ಅರ್ಬನು ರೂರಲ್ಲು ಸಿಟಿ ಈ ಜಿಲ್ಲೆಗಳಾದರೆ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿ. ಎರಡನೇದು ಬಂದು ಓನ್ಲಿ ಫಾರ್ ಕಲಬುರಗಿ ಬೆಂಗಳೂರು ಡಿವಿಷನ್ಸ್ ಎಕ್ಸೆಪ್ಟ್ ಬೆಂಗಳೂರು ಅರ್ಬನ್ ರೂರಲ್ ಸಿಟಿ ಅಂತ ಇದೆಯಲ್ಲ, ಅಲ್ಲಿ ಬಳ್ಳಾರಿ, ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಡಿಸ್ಟಿಕ್ಸು ಜಿಲ್ಲೆಗಳಾದವರು ಎರಡನೇ ಲಿಂಕನ್ನು ಕ್ಲಿಕ್ ಮಾಡಿ. ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರದವರಾದರೆ ಮೂರನೇ ಲಿಂಕನ್ನು ಕ್ಲಿಕ್ ಮಾಡಿ. ಸದ್ಯಕ್ಕೆ ನಾವು ಮೂರನೇ ಲಿಂಕನ್ನು ಕ್ಲಿಕ್ ಮಾಡಬೇಕಾಗಿದೆ, ನಾವು ಮೈಸೂರು ಜಿಲ್ಲೆ ಆಗಿರೋದ್ರಿಂದ. ಸೊ ನಿಮ್ಮ ಒಂದು ಜಿಲ್ಲೆ ಯಾವುದಿದೆ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಮೂರನೇ ಲಿಂಕನ್ನು ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಎರಡನೇದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ, ಎರಡನೇ ಆಪ್ಷನ್ನು, ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ. ಈ ಒಂದು ಏನಿದೆ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ವಿತ್ OTP, ವಿತೌಟ್ OTP ಅಂತ ಎರಡು ಆಪ್ಷನ್ ಇದೆ. ನೀವು ವಿತೌಟ್ OTP ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಇಲ್ಲಿ RC ನಂಬರ್ ಅಂತ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಡಿ. ರೇಷನ್ ಕಾರ್ಡ್ ನಂಬರ್ ಸಸ್ಪೆಂಡ್ ರದ್ದು ಮಾಡಿರುವಂತಹ ಒಂದು ಕಾರ್ಡು, ಆ್ಯಕ್ಟಿವ್ ಇರುವಂತಹ ಒಂದು ಕಾರ್ಡು, ಎರಡು ಕಾರ್ಡನ್ನು ಕೂಡ ತಿಳಿಸ್ತೀನಿ. ಮೊದಲನೇದಾಗಿ ಬಂದು ಆ್ಯಕ್ಟಿವ್ ಇರುವಂತಹ ಕಾರ್ಡನ್ನು ಚೆಕ್ ಮಾಡಿಬಿಡೋಣ. ಒಂದು ಕಾರ್ಡ್ ನಂಬರನ್ನು ಕೊಡ್ತಾಯಿದ್ದೀನಿ, 3/2007. ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟು ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಇದೆಯಲ್ಲ, ಈ ಗೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ
ಇಲ್ಲಿ ಆ್ಯಕ್ಟಿವ್ ಗ್ರೀನ್ ಕಲರಲ್ಲೇ ಆ್ಯಕ್ಟಿವ್ ಅಂತ ಇದೆ ನೋಡಿ, ಆರ್ ಸಿ ಸ್ಟೇಟಸ್ ಪಡಿತರ ಚೀಟಿಯ ಸ್ಥಿತಿ ಆ್ಯಕ್ಟಿವ್ ಅಂತ ಇದೆಯಲ್ಲ, ಇದು ಬಂದು ಆ್ಯಕ್ಟಿವ್ ಆಗಿದೆ ನಿಮ್ಮ ಕಾರ್ಡು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಈ ರೀತಿಯಾಗಿ ಆ್ಯಕ್ಟಿವ್ ಬಂದರೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ನಿಮ್ಮ ಒಂದು ಕಾರ್ಡು ಚಾಲ್ತಿಯಲ್ಲಿದೆ ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ. ಈಗ ಇನ್ನೊಂದು ಕಾರ್ಡ್ ಚೆಕ್ ಮಾಡ್ತೀನಿ ನೋಡಿ. ಸೇಮ್ ಬ್ಯಾಕ್ ಬಂದು ಇನ್ನೊಂದು ರೇಷನ್ ಕಾರ್ಡ್ ನಂಬರನ್ನು ಕೊಡ್ತಾಯಿದ್ದೀನಿ ಅಷ್ಟೇ. ಇನ್ನೊಂದು ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟು ಮತ್ತೆ ಇಲ್ಲಿ ಗೋ ಅಂತ ಇದೆಯಲ್ಲ, ಗೋ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸಸ್ಪೆಂಡೆಡ್ ಅಂತ ಇಲ್ಲಿ ನೋಡಿ, ಸಸ್ಪೆಂಡೆಡ್ ಅಂತ ಆರ್ ಸಿ ಸ್ಟೇಟಸ್ಸು ಅಂದರೆ ಪಡಿತರ ಚೀಟಿಯ ಸ್ಥಿತಿ ಸಸ್ಪೆಂಡೆಡ್ ಅಂತ ಬರ್ತಾ ಇದೆ. ಸಸ್ಪೆಂಡೆಡ್ ಅಂತಂದರೆ ಇಲ್ಲಿ ಅದು ರೀಸನ್ ಕೂಡ ಕೊಡ್ತಾ ಇದ್ದಾರೆ. ಎಬೋವ್ 6 ಮಂತ್ ರೇಷನ್ ನಾಟ್ ಟೇಕನ್ ಅಂತಂದರೆ ಕಳೆದ 6 ತಿಂಗಳಿಂದ ನೀವು ರೇಷನನ್ನು ತೊಗೊಂಡಿಲ್ಲ, ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಸೊ ಈ ರೀತಿ ಇದ್ದರೆ ನಿಮ್ಮ ಒಂದು ಕಾರ್ಡು ರದ್ದಾಗಿದೆ ಅಂತ, ಬೇರೆ ರೀಸನ್ ಇದ್ದರೆ ಬೇರೆ ರೀಸನ್ ಕೂಡ ಕೊಡ್ತಾರೆ. ಸೊ ಈ ರೀತಿಯಾಗಿದ್ದರೆ ನಿಮ್ಮ ಒಂದು ಕಾರ್ಡು ರದ್ದಾಗಿದೆ ಅಂತ ಅರ್ಥ. ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳುವಾಗ ಕೆಲವೊಮ್ಮೆ ಸರ್ವರ್ ಬಿಸಿ ಇದ್ದ ಕಾರಣ ಲಿಂಕ್ಗಳು ಓಪನ್ ಆಗೋದಿಲ್ಲ. ರಾತ್ರಿ ಸಮಯದಲ್ಲಿ ಪ್ರಯತ್ನ ಪಡಿ, ನಿಮ್ಮದು ಓಪನ್ ಆಗುತ್ತೆ. ನಾನು ತೋರಿಸಿರೋ ಪ್ರಕಾರ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.